ನಾನು ಡಾಕ್ಟರ್ ಶೇಖರ್ ಸಜ್ಜನ, ವಿಶ್ರಾಂತ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು. ಕಚೇರಿಯ ದಿನಚರಿ, ಕಾರ್ಯನಿರ್ವಹಣಾ ವರದಿ, ಚಲನವಲನ ವಹಿ ಇವು 2F ಅಡಿಯಲ್ಲಿ ಬಹಿರಂಗಪಡಿಸಬಹುದಾದ ಮಾಹಿತಿಗಳೆಂದು ಪರಿಗಣಿಸಲ್ಪಡುತ್ತವೆಯೇ ಅಂತ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಹೌದು. ಇವೆಲ್ಲವೂ ಕಚೇರಿಯ ದಿನಚರಿ, ಕಾರ್ಯನಿರ್ವಹಣಾ ವರದಿ, ಚಲನವಲನ ವಹಿ ಇವೆಲ್ಲ 2F ಪ್ರಕಾರ ಅರ್ಜಿದಾರರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ದೀಸ್ ಆರ್ ಆಲ್ ಡಿಸ್ಕ್ಲೋಸಬಲ್ ಇನ್ಫಾರ್ಮೇಶನ್. ಅರ್ಜಿದಾರ ಅಪೇಕ್ಷೆಯಂತೆ ನಿರ್ದಿಷ್ಟ ನಮೂನೆಯಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ತರ್ಜುಮೆ ಮಾಡಿ ಮಾಹಿತಿಯನ್ನು ನೀಡಲು ಅವಕಾಶವಿದೆಯೇ? ಅವಕಾಶವಿಲ್ಲ. ಅರ್ಜಿದಾರರಿಗೆ ಕಡತದಲ್ಲಿ ಇರುವಂತೆಯೇ ಮಾಹಿತಿಯನ್ನ ನೀಡಬಹುದು, ಆದರೆ ನಿರ್ದಿಷ್ಟ ನಮೂನೆಯಲ್ಲಿ ನೀಡಬೇಕೆಂದು ಕಡ್ಡಾಯವಲ್ಲ. ಅರ್ಜಿದಾರರ ಅಪೇಕ್ಷೆಯಂತೆ ಬೇರೆ ಭಾಷೆಯಲ್ಲಿಯೂ ಸಹಿತ ತರ್ಜುಮೆ ಮಾಡಿ ಮಾಹಿತಿಯನ್ನು ನೀಡಲು ಅವಕಾಶವಿಲ್ಲ. CAC ಜಡ್ಜ್ಮೆಂಟ್ 2006. ಅರ್ಜಿದಾರರು ಮುಂದೆ ನಡೆಯಬಹುದಾದ ಘಟನೆಗಳನ್ನು ಕುರಿತು ಮಾಹಿತಿಯನ್ನು ಕೇಳಿ ಅವಕಾಶವಿದೆಯೇ? ಅವಕಾಶವಿಲ್ಲ. ಮುಂದೆ ನಡೆಯಬಹುದಾದ ಘಟನೆಗಳ ಬಗ್ಗೆ ಪ್ರಾಧಿಕಾರದಲ್ಲಿ ಯಾವುದೇ ದಾಖಲಾತಿಯು ನಮೂದು ಆಗದೇ ಇರುವುದರಿಂದ ಇದು ಕಲಂ 2F ವ್ಯಾಪ್ತಿಯಡಿಯಲ್ಲಿ ಮಾಹಿತಿ ಅಲ್ಲ. ರವಿಕುಮಾರ್ ವರ್ಸಸ್ ಕಾಫಿ ಬೋರ್ಡ್ 2006. ಒಬ್ಬ ನಿರ್ದಿಷ್ಟ ಸಿಬ್ಬಂದಿಯು ತನ್ನ ಕಚೇರಿಯಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಕಡತಗಳ ಮಾಹಿತಿಯನ್ನು ಸಾರ್ವಜನಿಕರು ಅರ್ಜಿ ಸಲ್ಲಿಸುವುದರ ಮೂಲಕ ಪಡೆದುಕೊಳ್ಳಬಹುದೇ? ಅವಕಾಶವಿಲ್ಲ. ಅಪೇಕ್ಷಿತ ಅವಧಿಗೆ ಸಂಬಂಧಿಸಿದ ಕಡತಗಳನ್ನು ಅರ್ಜಿ ಸಲ್ಲಿಸಿ ಮಾಹಿತಿ ಪಡೆದುಕೊಳ್ಳಬಹುದು, ಆದರೆ ಒಬ್ಬ ನಿರ್ದಿಷ್ಟ ಸಿಬ್ಬಂದಿಯ ಹೆಸರಿಸಿ ಆ ನೌಕರನ ನಿರ್ವಹಿಸಿದ ಕಡತಗಳ ಮಾಹಿತಿಯನ್ನು ಕೇಳುವುದು ಸಮಂಜಸವಲ್ಲ. ಒಬ್ಬ ನಿರ್ದಿಷ್ಟ ನೌಕರನನ್ನು ಗುರಿಯಾಗಿಸಿಕೊಂಡು ಮಾಹಿತಿಯನ್ನು ಕೇಳುವುದು ಸಾರ್ವಜನಿಕ ಹಿತಾಸಕ್ತಿ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಮುಂದಿನ ಪ್ರಶ್ನೆ. ಸಾರ್ವಜನಿಕ ಪ್ರಾಧಿಕಾರಕ್ಕೆ ಮಾಹಿತಿ ಹಕ್ಕು ಅರ್ಜಿಯನ್ನು ಸಲ್ಲಿಸಿ ನಿರ್ದಿಷ್ಟವಾದ ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸುವಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ನಿರ್ದೇಶಿಸಬಹುದೇ? ಅವಕಾಶವಿಲ್ಲ. ಮಾಹಿತಿ ಹಕ್ಕು ಅಧಿನಿಯಮ 2F ಪ್ರಕಾರ ಪ್ರಾಧಿಕಾರದಲ್ಲಿ ಲಭ್ಯವಿದ್ದ ಮಾಹಿತಿಯನ್ನಷ್ಟೇ ಪಡೆದುಕೊಳ್ಳಲಿಕ್ಕೆ ಅವಕಾಶವಿದೆ. ಹೀಗಾಗಿ ಮಾಹಿತಿ ಅಧಿಕಾರಿಗೆ ನೀವು ಏನು ನ್ಯಾಯಾಲಯದಲ್ಲಿ ಆದಂತಹ ಆದೇಶವನ್ನು ಎಕ್ಸಿಕ್ಯೂಟಿವ್ ಮಾಡ್ರಿ ಅಂತ ಮಾಹಿತಿ ಅಧಿಕಾರಿಗೆ ಕೇಳಲಿಕ್ಕೆ ಅವಕಾಶ ಇಲ್ಲ. ಮುಂದಿನ ಪ್ರಶ್ನೆ. ಅರ್ಜಿದಾರರು ಮಾಹಿತಿ ಹಕ್ಕು ಅರ್ಜಿಯನ್ನು ಸಲ್ಲಿಸಿ ತಾವು ಈ ಮೊದಲು ಕೊಟ್ಟ ದೂರಿನ ವಿಚಾರಣೆ ನಡೆಸಿರಿ ಎಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ನಿರ್ದೇಶಿಸಬಹುದೇ? ನಿರ್ದೇಶಿಸಲು ಅವಕಾಶ ಇಲ್ಲ. ಆದರೆ ಸಾರ್ವಜನಿಕ ಮಾಹಿತಿಯನ್ನು ಕಡತದಲ್ಲಿ ಲಭ್ಯವಿದ್ದ ದೂರಿನ ವಿಚಾರಣೆಯು ಯಾವ ಹಂತದಲ್ಲಿ ಇದೆ ಎನ್ನುವ ಮಾಹಿತಿಯನ್ನು ಅರ್ಜಿದಾರನಿಗೆ ನೀಡಬಹುದು. ಒಂದು ವೇಳೆ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಅದರ ಬಗ್ಗೆಯೂ ಸಹಿತ ಅರ್ಜಿದಾರರಿಗೆ 30 ದಿವಸದೊಳಗಾಗಿ ತಿಳಿಸಬೇಕಾದ ಕರ್ತವ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ. ಬೇರೆ ಪ್ರಾಧಿಕಾರದಿಂದ ಪಡೆದುಕೊಂಡ ಮಾಹಿತಿಯನ್ನು ಅರ್ಜಿದಾರರಿಗೆ ನೀಡಬಹುದೇ? ಅವಕಾಶವಿಲ್ಲ. ಕೋರಿದ ಮಾಹಿತಿಯು ಮೂಲ ಪ್ರಾಧಿಕಾರದಲ್ಲಿ ಲಭ್ಯವಿರುವುದರಿಂದ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಿ ಅರ್ಜಿದಾರರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಯಾಕೆಂದ್ರೆ 2F ಡೆಫಿನಿಷನ್ ಪ್ರಕಾರ ದಿಸ್ ಇನ್ಫಾರ್ಮೇಶನ್ ಟು ಬಿ ಕ್ರಿಯೇಟೆಡ್ ಇನ್ ಅ ಪಬ್ಲಿಕ್ ಅಥಾರಿಟಿ, ಹೆಲ್ಡ್, ಕಂಟ್ರೋಲ್ ಅಂಡ್ ಕ್ರಿಯೇಟೆಡ್ ಇನ್ ಅ ಪಬ್ಲಿಕ್ ಅಥಾರಿಟಿ. ಯಾಕೆಂದ್ರೆ ಈ ಮಾಹಿತಿ ಬೇರೆ ಪ್ರಾಧಿಕಾರದಿಂದ ಅವರು ಬಂದಿರುವುದರಿಂದ ಅರ್ಜಿದಾರರು ಆ ಸಂಬಂಧಿಸಿದ ಪ್ರಾಧಿಕಾರಕ್ಕಿದೆ ಅವರಿಗೆ ನೇರವಾಗಿ ಅರ್ಜಿಯನ್ನು ಕೊಟ್ಟು ಕಳಿಸಿ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅರ್ಜಿದಾರರು ಸಾರ್ವಜನಿಕ ಪ್ರಾಧಿಕಾರಕ್ಕೆ ತಾನೇ ಅಥವಾ ಬೇರೆ ವ್ಯಕ್ತಿಗಳು ಸಲ್ಲಿಸಿದ ಮಾಹಿತಿಯ ಅರ್ಜಿಗಳ ದೃಢೀಕೃತ ಪ್ರತಿಯನ್ನು ಮತ್ತೊಂದು ಅರ್ಜಿ ಸಲ್ಲಿಸುವ ಮೂಲಕ ಪಡೆದುಕೊಳ್ಳಬಹುದೇ? ಅವಕಾಶವಿಲ್ಲ. ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ. ಒಬ್ಬ ಅರ್ಜಿದಾರ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಒಂದು
ಮಾಹಿತಿ ಹಕ್ಕು ಅರ್ಜಿಯನ್ನು ಸಲ್ಲಿಸ್ತಾನೆ. ನಾನು 2005ರಿಂದ ಇಲ್ಲಿವರೆಗೆ 2025ರವರೆಗೆ ಎಷ್ಟು ಮಾಹಿತಿ ಅರ್ಜಿಗಳನ್ನು ನೇಮಕ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದೇನೆ, ಅದಕ್ಕೆ ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನ ಈಗ ದೃಢೀಕರಿಸಿಕೊಡ್ರಿ ಅಂತ ಕೇಳುವಂಥದ್ದು ಇದು ಅಸಮಂಜಸ. ಇದು ಸಾರ್ವಜನಿಕ ಹಿತಾಸಕ್ತಿ ಇಲ್ಲದರಿಂದ ಇದು ಈ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಇನ್ನು ಪ್ರಶ್ನೆಯ ರೂಪದಲ್ಲಿ ಮಾಹಿತಿಯನ್ನು ಕೇಳಬಹುದೇ? ಯಾಕೆ, ಯಾವಾಗ, ಹೇಗೆ ಅನ್ನುವಂಥ ಪ್ರಶ್ನೆ ರೂಪದಲ್ಲಿ ಮಾಹಿತಿಯನ್ನು ಕೇಳಲಿಕ್ಕೆ ಅವಕಾಶವಿಲ್ಲ. ಕಚೇರಿಯಲ್ಲಿ ಲಭ್ಯವಿಲ್ಲದ ಕಳೆದು ಹೋದ ಶಾಶ್ವತ ಕಡತಗಳ ಬಗ್ಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೈಗೊಳ್ಳಬೇಕಾದ ಕ್ರಮಗಳೇನು? ಈಗ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ 2010 ಹಾಗೂ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ನಿಯಮಗಳ 2013 ಪ್ರಕಾರ ಕಡತಗಳನ್ನು ವರ್ಗೀಕರಣ ಮಾಡಿದೆ, ABCD ಅಂತ. ಶಾಶ್ವತ ಕಡತಗಳು ಲಭ್ಯವಿಲ್ಲದಿದ್ದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿ ಬಯಸ್ತಾ ಇದ್ದೀನಿ. ಕಡತಗಳು ಲಭ್ಯವಿಲ್ಲದಿದ್ದರೆ ಕಡತಗಳನ್ನು ಕಳೆದಿರುವ ಸಂಬಂಧಪಟ್ಟ ನೌಕರನ ವಿರುದ್ಧ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಅಂಡರ್ ಸೆಕ್ಷನ್ 154 CRPC ಅಡಿಯಲ್ಲಿ ದೂರನ್ನು ಸಲ್ಲಿಸಬೇಕು. ಅದರ ಪ್ರತಿಯನ್ನು ಅರ್ಜಿದಾರರಿಗೆ ನೀಡಬೇಕು ಹಾಗೂ ಆ ನೌಕರನ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ತಿಳಿಸಬೇಕು. ಸಾಧ್ಯವಾದರೆ ಲಭ್ಯವಿರುವ ದಾಖಲೆಗಳ ಆಧಾರದ ಮೇಲೆ ಕಡತಗಳನ್ನು ಮರು ಸೃಷ್ಟಿಸಬೇಕು.